ವೈಕಾರಿ ಹೇ ಸುಂದರೇ, ಇಂದಿನ ದಿನದೊಳಗೆ ನಿನಗೆ ಯಾವ ಕಾರಣದಿಂದ ವೇದನೆ ಕಾಡುತ್ತಿರುವುದು? ನಿನಗೆ ಬಂದ ಕಂಟಕವನ್ನು ದೂರ ಮಾಡಲಿಕ್ಕೆ ಬಿರುದಾಂಕಿತನಾದ ಕಲಿಪಾರ್ಥನ ಸತಿಯಾಗಿ ಚಿಂತಿಸುವುದು ತರವಲ್ಲ ಕೃಪದನಂದಿನಿ. ಅದು ಯಾವುದು ನಿನಗೆ ಬಂದ ವೇದನೆ? ಪ್ರಾಣೇಶ್ವರಿ, ನನ್ನ ಬಂದ ಕಷ್ಟವನ್ನು ನೀನು ಪರಿಹಾರ ಮಾಡುವಿಯಾ? ಹೌದು ಸುಂದರಿ. ನನ್ನ ಕಷ್ಟವನ್ನು ಪರಿಹಾರ ಮಾಡುವುದೆಂದರೆ ನಾನು ವಿಷಯವನ್ನು ಹೇಳಿರುವುದ ಅಂತ. ಅದು ಏನು ಹೇಳು ಸುಂದರಿ? ಕೊಡು ನೀನ್ನಗೆ ವಚನವ ಬೇಡು ಎಂತ ಮಾತನ್ನ ಹಾಡಿದಲ್ಲಿ ಸುಂದರಿ? ಏನೆಂದು ಹೇಳಲಿ ಎನ ವೇದನೆಯ ಪರಿಸ್ಥಿತಿ. ನನಗೆ ಬಂದಿರುವ ಈ ಸಂಕಟವನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ನನಗೆ ಬಂದ ಈ ಕಂಟಕವನ್ನು ಪರಿಹಾರ ಮಾಡುತ್ತೇನೆಂದು ನನಗೆ ವಚನವನ್ನು ಕೊಟ್ಟರೆ ಮಾತ್ರ ಈ ಸಂಗತಿಯನ್ನು ನಿನ್ನ ಮುಂದೆ ಹೇಳುವೆನು. ಫಲ್ಗುಣ, ಅವಯವ ಕೊಡೋ ಈ ಕ್ಷಣ. ಹೇ ಪಂಚ ಪಾಂಡವರೆಂಬ ಪಟ್ಟದ ರಾಣಿಯಾದ ದ್ರೌಪದಿ, ನಿನಗೆ ಬಂದ ಸಂಕಟವನ್ನು ದೂರ ಮಾಡುವೆನೆಂದು ಹೇಳಿದರೆ ವಚನ ಕೊಟ್ಟರೆ ಮಾತ್ರ ಹೇಳುವೆನೆಂದು ಹೇಳುವೆಯಲ್ಲ? ನೀನು ವಚನವನ್ನು ಕೊಟ್ಟರೆ ಮಾತ್ರ ಈ ಸಂಗತಿಯನ್ನು ಹೇಳುವೆನು. ಹಿಂದಕ್ಕೆಯನ್ನು ತಾಯಿಯಾದ ಕುಂತಿ ದೇವಿ ಗತ ಗೌರಿ ವ್ರತವನ್ನು ಮಾಡುವೆನೆಂದು ನಮ್ಮ ಹೈವರನ್ನು ಕೇಳಿದಾಗ ಹೇ ಕಾಂತೆ, ಶ್ರೀಕೃಷ್ಣ ಪರಮಾತ್ಮನ ಸಗನಾದ ಕಲ್ಲೇಶ್ವರನ ಅಂತಃಕರಣಿಯಿಂದ ಸರ್ವಲೋಕಕ್ಕೆ ಶರವ ಮಾಡಿ ಸೋಪಾನವ ಮಾಡಿ ಹೇ ಸುಂದರೇ, ತಂದೆಯಾದ ದೇವೇಂದ್ರನಿದ್ದ ಕಾಮಧೇನು, ಕಲ್ಪವೃಕ್ಷ, ಚಿಂತಮಣಿ, ಐರವತ ಮೊದಲಾದ ವಸ್ತುಗಳನ್ನು ತನ್ನ ಕಲಿಪಾರ್ಥನ ಮಾತು ಬೇಕರನಿಗೆ ಮಾತು ತಪ್ಪುವೇನಂತೆ ಎಂಥ ಮಾತನಾಡಿದೆ. ಬಾಬುರೆ ಎನ್ನ ಮೇಲೆ ನಂಬಿಕೆ ಬಾರದಿದ್ದರೆ ಇಡೀ ಕೊಡುವೆ ಶಪಥವನ್ನು ಬೇಗನೆ. ಎನ್ನ ಜನಕನಾದ ಪಾಂಡುರಾಯನ ಪಾದದಾಣೆ, ಎನ್ನ ಮಾತೆಯಾದ ಕುಂತಿ ದೇವಿಯ ಪಾದದಾಣೆ, ಶ್ರೀ ಗುರು ಕಲ್ಲೇಶ್ವರನ ಪಾದದಾಣೆ, ಮಿಗಿಲಾಗಿ ಜಗತ್ತನ್ನು ಪ್ರಜ್ವಲಿಸುವ ಸೂರ್ಯ ಚಂದ್ರನ ಸಾಕ್ಷಿಯಾಗಿ ಹೇ ಕಾಂತೆ, ಪ್ರಿಯ, ಸಕಲ ಇಷ್ಟ ಅರ್ಥವನ್ನು ಸಿದ್ಧಿಸಿದ ಎನ್ನ ರಥದಡಿಯನಾದ ಶ್ರೀಕೃಷ್ಣನ ಪಾದದಾಣೆ ಹೇ ಕಾಂತೆ, ಫಲ್ಗುಣ, ನಿನಗೆ ಬಂದ ಕಂಟಕವನ್ನು ದೂರ ಮಾಡಿಬಿಟ್ಟರೆ ಕಂಟಿಗೆಂದು ಸಾರ್ಥಕವೇನು? ಹೇ ಕಾಂತೆ, ನಿನ್ನ ಜನಕನಾದ ದ್ರುಪದರಾಯನ ನಿರ್ಮಿಸಿದ ಮಚ್ಚ ಯಂತ್ರವನ್ನು ವೇದಿಸಿ ಕಲಿಪಾರ್ಥನೆಂಬ ಸಾರ್ಥಕ ಹೆಸರಿದ್ದು ಸಾರ್ಥಕವೇನು ಮಂದಗಾಮಿನಿ? ಇಡೀ ಕೊಡುಗ ಶಪಥವನ್ನು ಬೇಗನೆ. ಪ್ರಿಯಳೇ, ನನ್ನ ಸಂಕಟವನ್ನು ನೀನು ದೂರ ಮಾಡುವಿಯಾ? ಹೌದು ಸುಂದರಿ. ನನಗೆ ಬಂದಿರುವ ಈ ಕಂಟಕವನ್ನು ನೀನು ದೂರ ಮಾಡುವಿಯ ಕಾಂತ? ಹೌದು ಕಾಂತೆ. ಅದೇನು ವಿಸ್ತಾರವಾಗಿ ಹೇಳು ಸುಂದರಿ.
ಪ್ರಾಣಪತಿ ಪ್ರಾಣದಲ್ಲವೇ? ನಿಮ್ಮಂತ ಉದಾರ ಹೃದಯದ ಪತಿ ದೇವರನ್ನು ಪಡೆದದ್ದು ನನ್ನ ಪರಮ ಪುಣ್ಯವೇ ಸರಿ. ಪ್ರಿಯ, ನನ್ನ ಸಂಕಟವನ್ನು ಪರಿಹಾರ ಮಾಡಬೇಕೆಂದು ಬೇಡಿಕೊಳ್ಳುವನು ಪಾರ್ಥ ದುರದಳತಿ ಸಮರ್ಥ. ಹೇ ಹುಡುಗ ಚಮಕಿಯಾದ ಮಡಿದ ಶರಮಣೆ, ನಿನ್ನ ಮಾತಿನ ದಶೆಯು ನನಗೆ ಅರ್ಥವಾಗಲಿಲ್ಲ. ಹೇ ಸುಂದರೇ, ನಮ್ಮಣ್ಣನಾದ ಧರ್ಮರಾಯನು ನಮಗೇನಾದರೂ ವಿಪತ್ತಿನ ಕಾಲ ಬಂದೊದಗಿದರೆ ಸ್ವಲ್ಪವಾದರೂ ಹಂಚದೆ ಅಳುಕದೆ ಹಿಂದಕ್ಕೆ ಸರಿಯದೆ ಹೇ ಕಾಂತಿ, ತಾನು ಯುದ್ಧ ಮಾಡದಿದ್ದರೂ ಭೀಮಸೈನ್ಯ ಮತ್ತು ಕಲಿಪಾರ್ಥನೆಂಬ ಬಲಶಾಲಿಗಳಂತ ಇವರು ತಮ್ಮಂದಿರುವವರನ್ನು ತಿಳಿದು ಯಾರಾದರೂ ಕಷ್ಟದಿಂದ ಬಂದು ಕೈ ಮುಗಿದು ಬೇಡಿದರೆ ಅವರ ಕಷ್ಟಗಳನ್ನು ಪರಿಹರಿಸುವ ಧರ್ಮಗುಣ ಭೂಕುಲಾದ ಅಣ್ಣನಿಗೆ ಹೇ ಕಾಂತೆ ತಮ್ಮಂದಿರಾಗಿ ಸಾರ್ಥಕವೇನು ಸುಂದರಿ. ಹೇ ಕಾಂತೆ ಅರ್ಜುನ, ಹಿಂದಕ್ಕೆ ಕುಲಕಂಟಕನೆಂಬ ಗೌರವನೆಂಬ ತಂಟಗಾರನು ನಿನಗೆ ಕೊಟ್ಟ ಕೆಟ್ಟ ಉಪದ್ರವಗಳ ನೆನಪಿಲ್ಲವೇ ನನಗೆ? ಹೇ ಪ್ರಾಣದಲ್ಲವೇ, ನಮ್ಮನ್ನು ಅರಗಿನ ಮನೆಗಳಿಗಾಗಿ ಬೆಂಕಿ ಹಚ್ಚಿದ ರೋಗಪಟ ಜೂಜವನ್ನಾಡಿ ನಮ್ಮನ್ನು 12 ವರ್ಷ ಕುಲದ್ರೋಹಿಗಳನ್ನದೇ ಹೇ ಕಾಂದೆ, ಅವನ ಮಡದೆಯಾದ ಭಾನುಮತಿ ಗದಗದ ನಡಿಗೆ ಬಂದು ನಮ್ಮನ್ನು ಕೈ ಮುಗಿದು ಬೇಡಿದಾಗ ಹೇ ಸುಂದರೇ, ಅಣ್ಣನ ಆಜ್ಞೆಯಿಂದ ತಡೆ ಮಾಡದೆ ಹೋಗಿ ಚಿತ್ರಸೈನ್ಯರೆಂಬ ಗಂಧರ್ವನ ಕೈಯಿಂದ ಕಡುಕೊಳ್ಳನಾದ ಗೌರವವನ್ನು ಬಿಡಿಸಿದ ಮಧ್ಯಮ ಪಾಂಡವನ ಹೆಂಡತಿಗೆ ಬಂದು ಒದಗಿದ ಕಷ್ಟವನ್ನು ದೂರ ಮಾಡುವುದನಿಗೆ ಯಾವ ದೊಡ್ಡ ಲೆಕ್ಕ? ಅದ್ಯಾವ ದೊಡ್ಡ ಲೆಕ್ಕ ಸುಂದರಿ? ಸುಂದರಿ, ಅಹೋ ಕಾಂತ, ಹೇ ಕಾಂತೆ, ನೀನು ನನಗೆ ವಚನ ಕೊಟ್ಟ ಮೇಲೆ ನನಗೆ ಬಂದ ಭಯವೇನು? ನನಗೆ ಬಂದ ಸಂಕಟವನ್ನು ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ ಕಾಂತೆ. ಗಂಧರ್ವನಾದ ಗಯ ಮಹಾರಾಜನು ಪುಷ್ಪಕ ವಿಮಾನವನ್ನೇರಿ ಆಕಾಶ ಮಾರ್ಗದಲ್ಲಿ ಸಂಚರಿಸುವಾಗ ಅಕಸ್ಮಾತ್
ಪ್ರಾಣನಾಥೇ, ನನ್ನ ಕೈಯೊಳಗೆ ಉಗುಳಿದವನ ಶಿರವನ್ನು ತೆಗೆಯುವುದೆಂದು ಕೃಷ್ಣನು ಕುಪಿತನಾಗಿ ಶಾಪವನ್ನು ಕೊಟ್ಟಿರುವನಂತೆ. ಮಲ್ಲೇ ನಾರದರು ಮತ್ತು ಗಯ ಮಹಾರಾಜನು ಬಂದು ನನಗೆ ಪ್ರಾಣದಾನವನ್ನು ಮಾಡು ಎಂದು ಕೇಳಿದ್ದಕ್ಕೆ ವಚನವನ್ನು ಕೊಟ್ಟಿರುವನು ವಲ್ಲಭ, ಇದೋ ನೋಡು ದುರ್ಲಭ. ಅಯ್ಯೋ 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 ಕಾಂತಿ, ಎಂತ ಕೆಲಸವನ್ನು ಮಾಡಿಕೊಳ್ತೇ. ಹೌದು ಪ್ರಿಯ. ಜಡಚಾಕ್ಷನಾದ ಶ್ರೀಕೃಷ್ಣನಿಗೆ ಪ್ರಿಯನಾದ ನಾನು ಅವರೊಡನೆ ಯುದ್ಧವನ್ನು ಮಾಡುವುದೆಂದರೆ ಈ ಜಗತ್ತೇ ತಲೆ ಕೆಳಗಾಗುವ ಸಂಗತಿ. ಹೌದು ಕಾಂತ. ಹೇ ಕಾಂತೆ, ಪ್ರಿಯ, ಸಮುದ್ರದಲ್ಲಿನ ಮೀನು ನೀರು ಬಿಟ್ಟು ಹೊರ ಬರುವುದುಂಟೆ, ಅರಗೋಲನ್ನು ಬಿಟ್ಟು ಅಂಬಿಗನು ಹೊರ ಬಂದರೆ ಅರಗೋಲು ಮುಂದೆ ಸಾಗುವುದುಂಟೆ. ಹೇ ಕಾಂತೆ, ಮೂರು ಲೋಕದ ಗಂಡ ನಾದ ಲಕ್ಷ್ಮೀಕಾಂತ ನಡುವೆ ದುರಸಲವು ಮಾಡಿ ದುರಲಕ್ಷ್ಯ ಬರುವುದುಂಟೆ. ಹೇ ಸುಂದರೇ, ಸುಂದರ, ಇದು ಹಾಗೆ ನಾರದ ಮಾತು. ಅಯ್ಯೋ ಪುಲ್ಲಲೋಚನಡಿನ ರಣರಂಗದಳು ಎದುರು ನಿಂತು ಜಯ ಗಳಿಸುವನೆಂದರೆ ವೃತ್ತಿಗತ ಮಾದ ಎಣ್ಣೆಯ ಜಠರಾಂಗಗಳು ಉಕ್ಕುವ ಶೋಷಾಗ್ನಿಯು ತನ್ನಿಂದ ತಾನೇ ಪ್ರಜ್ವಲಿಸಿ ಹೊರಹೊತ್ತಿ ಬರುವುದು. ಹೌದು ಕಾಂತ. ಕಾಂತೆ, ಚಂದ್ರದಾರ ನಡಿಗೆ ಬಂದು ಕೆಲವು ಮಾಡಿದರೆ ಎನ್ನ ಮನಸ್ಸು ಮಿಂಚುತ್ತಾದರೂ ಕಷ್ಟವೆನಿಸಲಿಲ್ಲ. ಹೇ ಕಾಂತೆ, ಹೊತ್ತಿಗೆ ನಾನು ಸಿಲುಕಿ ಬಿಟ್ಟರಲ್ಲ ಸುಂದರ. ಹೇ ಕಾಂತೆ, ಕಾಂತ, ಎನ್ನಂತ ರಂಗದ ಮನೆಯ ಮಾರುತನಂತೆ ಅಂಬುಜಾಕ್ಷನ ನಿಮಗೆ ವಿತ್ತ ಮಾಡುವುದೆಂದರೆ ನನ್ನ ಕರ್ಮ ಎಷ್ಟೊಂದು ಹೇಳಲಿ. ಹೌದು ಪ್ರಿಯ, ಹಿತವನ್ನು ತಂದಿಟ್ಟವಳು ನಾನೆಂಥ ಪಾಪಿಯಾಗಿರುವನಲ್ಲ. ಶ್ರೀಕೃಷ್ಣನ ಮೇಲೆ ಸೃಷ್ಟಿಸಿದ ಯುದ್ಧವು ಬದಲಾಗಿ ಗಂಧರ್ವನೆಂಬ ಗಯ ಮಹಾರಾಜನು ನನ್ನ ಪ್ರಾಣವನ್ನು ಕೇಳಿದರೆ ನಿಸ್ಕೋಚವಾಗಿ ಅರ್ಪಿಸುತ್ತಿದ್ದೆ. ಹೇ ಕಾಂತೆ, ಅಜ್ಞಾನವನ್ನು ಅಳಿಸುವ ಸುಜ್ಞಾನ ನಿಧಿಯಾದ ಮುರಹರ ನನ್ನನ್ನು ಒಡೆ ಹತ್ತಿಸಲು ಬಲಕರ. ತ್ರಿಭುವನಂಗದಳು ನಿನಗೆ ಸರಿಸಾಟಿ ಆಗುವ ಗಂಡುಗಲಿಗಳಿಲ್ಲವೆಂದು ಗರ್ಜಿಸುತ್ತ ಎನ್ನಯ ಶಕ್ತಿ ಸಾಮರ್ಥ್ಯಕ್ಕೆ ಶನಿರಾಯನು ತೊಡಕೇರಿ ರಕ್ಷ ಶಾಂತಕನಾಗಿ ಲಕ್ಷ್ಮೀಕಾಂತನು ನನ್ನನ್ನು ಸರಿ ವೈರಿಯಾಗಿ ನಿನ್ನೊಟ್ಟಿಗೆ ತಂದನಲ್ಲೋ ನಗರನೇ. ಇದಕ್ಕೆ ನೀನೇ ದಾರಿ ತೋರ ಮುರಹರ, ಪಂಚ ಪಾಂಡವರಿಗೆ ನೀನೇ ಪ್ರಾಣದಾರ. ನಿನ್ನ ಆಪ್ತ ಮಿತ್ರನಲ್ಲಿ ಸಮರವನ್ನು ಸಾಧಿಸುವಂತ ಕಷ್ಟವನ್ನು ನಾನು ನಿನಗೆ ತಂದೊಡ್ಡಿದ್ದನಲ್ಲ ಪ್ರಿಯ. ಎಂತ ಕೆಲಸವನ್ನು ಮಾಡಿದ ಕಾಂತೆ, ಹೇಳುವೆನು ಕೇಳು. ಅದೇನು ಕಾರಣ ಹೇಳು. ಈ ಪಾರ್ವಣಿಯ ಕಾಲದಲ್ಲಿ ದಾನವನ್ನು ಮಾಡಿದರೆ ಈ ಜನ್ಮದಲ್ಲಿ ಮುಕ್ತಿ ಹೊಂದುವರೆಂದು ನಾರದರು ಹೇಳಿದರು. ಪ್ರಾಣನಾಥ, ಹೇ ಪ್ರಾಣಕಾಂತಿ, ಆ ಚಾಡಿ ಘೋರ ನಾರದನ ಮಾತನ್ನು ಕೇಳಿ ನನಗೆಂತ ಕಷ್ಟವು ಬಂದಿತ್ತು. ಅಳಿಯ ಮಾವನಿಗೆ ಕಲಹವನ್ನು ತಂದಿಡುವಂತ ಪರಿಸ್ಥಿತಿಯು ನನಗೆ ಬಂದೊದಗಿತು. ಪ್ರಾಣಪತಿ, ಇದೆಂಥ ಗತಿ. ಅಜ್ಞಾನವನ್ನು ಅಳಿಸುವ ಶಾರದೆಯ ಕಂದನಾದ ನಾರದ ತಂದೊಟ್ಟಿದೆಯಲ್ಲೋ ವಿಪತ್ತಿನ ಕಂಟಕ ವಿನಾದ. ಹೇ ಪ್ರಿಯೇ, ಎಂತ ಮಂಕು ಆವರಿಸಿತು. ನಿನಗೊಂದು ಶ್ಲೋಕವನ್ನು ಹೇಳುವೆನು ಕೇಳೋ. ಪತಿಯೇ ಗುರು, ಪತಿಯೇ ದೈವ, ಪತಿಯೇ ಬಂಧು ಜನಾರ್ದನ.
ಪತಿ ದೈವ ತರ ನಾಸ್ತಿ ತಸೈ ಪತಿಯೇ ಕಾರಣಂ ಅಂದ ಹಾಗೆ ಹೇ ಕಾಂತೆ ಇದರ ತಾತ್ಪರ್ಯವೇನೆಂದರೆ ತಾತ್ಪರ್ಯವೇನು ಪಲ್ಗುಣ ಗಂಡನೆ ಗುರು ಗಂಡನೆ ಬಂದು ಗಂಡನೆ ಬಳಗ ಗಂಡನೆ ದೇವರೆಂದು ಪಂಚಾಪತಿ ಸೇವಾ ನೀರಳಾದ ನಿನಗೆ ಇಂದಿನ ದಿನದೊಳು ನಾರೇಂದ್ರ ಮುನೇಂದ್ರರು ಹೇ ಕಾಂತೆ ನಿನ್ನ ಅಣ್ಣನಾದ ಲಕ್ಷ್ಮಿಯಲ್ಲಿಗೆ ನಿನ್ನ ಪತಿಯನ್ನು ಯುದ್ಧಕ್ಕೆ ಕಳಿಸು ಎಂದು ಏನು ಅರಿಯದ ನಿನ್ನೊಳಗೆ ಘೋರ ಶಬ್ದ ಮಾಡಿಸಿಕೊಂಡು ನಮಗಿಂತ ಕಡೆ ಕಷ್ಟವನ್ನು ತಂದೊಡ್ಡಿದ್ದಾರೆ ಕಾಂತೆ ಒಂದು ನಿಮಿಷ ಮಾಡಿ ನೋಡಿ ಇದರ ಚಿಂತೆ ಪ್ರಾಣನಾಥ ಹೇ ಪ್ರಾಣಕಾಂತಿ ಎಂತ ಕಷ್ಟವು ನಮಗೆ ಬಂದದೀತಲ್ಲ ಪ್ರಿಯ ಹೌದು ಸುಂದರಿ ಆ ಚಾಡಿಕೋರನು ಅವರಿವರಿಗೆ ಜಗಳವನ್ನು ಹಚ್ಚಿ ಕಣ್ಣಿನಿಂದ ನೋಡುವಂತವನ ಮಾತನ್ನು ಕೇಳಿ ನಾನೆಂತ ಕಷ್ಟಕ್ಕೆ ಸಿಲುಕಿದನು ನೋಡಿದ್ಯಾ ಹೌದು ಸುಂದರಿ ಅದೇನು ವಿಸ್ತಾರವಾಗಿ ಹೇಳು ನನಗೇನು ಮಕ್ಕಳು ಆವರಿಸಿತೋ ಆ ನಾರದರ ಮಾತನ್ನು ಕೇಳಿ ಹಿಂದು ಮುಂದು ನೋಡದೆ ವಚನವನ್ನು ಕೊಟ್ಟು ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ ಈ ನಿನ್ನ ಸತಿಯ ತಪ್ಪನ್ನು ಮನ್ನಿಸಬೇಕೆಂದು ಬೇಡಿಕೊಳ್ಳಲು ಕಂಡೆಯರನ್ನ ತಿಳಿದು ನೋಡ ಬುದ್ಧಿ ಸಾಕಲ್ಲ ಹೇ ಹುಡುಗ ರಾಜಮುಖಿ ಯಾತ ಮಾಡಿದ ಮಳೆ ಗಯನಂಬ ಗಂಧರ್ವನ ಶ್ರೀಕೃಷ್ಣನಲ್ಲಿ ಬಿಟ್ಟು ಬೇರೆಯವರೊಡನೆ ಶಿವಶ್ವೇತನವಾಗುವಂತಿದ್ದರೆ ಒಂದೇ ಕ್ಷಣ ಮಾತ್ರದೊಳ ಉಸಿರುವುದಕ್ಕೆ ಹೆಸರಿಲ್ಲದಂತೆ ಮಾಡಿಬಿಡುವೆ ಭುಜಫಲ ದಂಡರಂದು ಮೆರೆಯುತ್ತಿರುವ ಸರಿ ದೊರೆಗಳನ್ನು ತಲ್ಲಣಗೊಳಿಸಿ ಈ ಭೂಮಿ ಮೇಲೆ ಒಂದು ಕ್ಷಣಕ್ಕೆ ನಿಲ್ಲಲಾರದಂತೆ ಓಡಿಸಿ ಗಯನಂಬ ಗಂಧರ್ವನಿಗೆ ಸಂತೋಷ ಆದಿಯನ್ನು ತೋರುತ್ತಿದ್ದೆ ದೇವಿಯ ಗಂಡದ ಗುಂಡಿಗೆಯನ್ನು ತೋರಿ ವೈರಿಗಳ ಮುಖಮಂಡಲವನ್ನು ತಕ್ಕಿಸುವಂತೆ ಮಾಡುತ್ತಿದೆ ತಾರು ಮಾಡುವುದಿಲ್ಲ ಏನಿದೆ ಅರಿವಿಂದ ನೇತ್ರನಾದ ನಾರಾಯಣಂ ಸರಿ ವೈರಿ ಎಂದು ತೋರಿದ ನಾರದರಿಗೆ ನಮ್ಮಿಬ್ಬರ ಗೆಳೆತನ ಕಂಡು ಸಹಿಸಲಾರದ ಕೆಟ್ಟ ಬುದ್ಧಿಯನ್ನು ತೋರಿ ನಮ್ಮಿಬ್ಬರ ಮಧ್ಯೆ ಹಚ್ಚಿದ ವೈರಿತ್ವ ಎಂಬ ವೈಕಾರಿ ಆಗಿದ್ದಾಗಿ ಒಂದು ಧ್ರುಪದನಂದನೆ ನಾರದನ ತರಸ ಬೇಗನೆ ನಮೋ ನಮೋ ನಾರದರೆ
ನಿನಗೆ ಮಂಗಳವಾಗಲಿ ಪಾರ್ಥ ದುರದೋಳತಿ ಸಮರ್ಥ. ಆಹೋ ಸ್ವಾಮಿ ನಾರದರೇ, ಎಂತ ಕೆಲಸವನ್ನು ಮಾಡಿಕೊಂಡಿದರೆ. ಹಾ ಪರ್ವಣಿಯ ಕಾಲದಲ್ಲಿ ಎನ್ನ ಅರಮನೆಗೆ ಹೋಗಿ ದ್ರುಪದನಂದಿನ ದಿಕ್ಕು ತಪ್ಪುವಂತೆ ಮಾಡಿ ಕಮಲಗಳ ನೇತ್ರನ ಮೇಲೆ ಪಾರ್ಥನ ಸಮರಗೈಬೇಕೆಂದು ಶಪಥವನ್ನು ತೆಗೆದುಕೊಂಡಿರ. ಹಾ ಅಯ್ಯೋ, ಇದು ನಿಮಗೆ ನ್ಯಾಯವೇ? ಕೃಷ್ಣ ಅರ್ಜುನರೆಂದರೆ ಎರಡು ದೇಹವಿದ್ದರೆ ಒಂದೇ ಜೀವ ಒಂದು ತಿಳಿದು ನೀವು ನಮ್ಮಿರುವರ ಮಧ್ಯೆ ವಿರಸವನ್ನು ಕೊಡಿಸಿ ಹರ್ಷದಿಂದ ಕಾಡಿನೆಂದು ವೀಕ್ಷಿಸಿ ಮುನಿವರ್ಯ ಯಾಕೆ ಮಾಡಿದ್ಯೋ ಅನ್ಯಾಯ. ರಿಪುಕುಲೋತ್ಸಟನೆಂಬ ಹೇರಕ್ಕೆ ತಪ್ಪಕ್ಕೆ ಹಿಂದುಡಿಗಿದ ಹೃದಯ ಬಿಂಬೆಯದು ಸಿಂಹದ ಮರಿಯೊಂದು ಬಿರುದಾಂಕಿತನಾದ ಕಲಿಪಾರ್ಥ, ಈ ಯುದ್ಧಕ್ಕೆ ನೀನೇ ಸಮರ್ಥ. ಆಹೋ ಪಾಲ್ಗುಣ. ಸ್ವಾಮಿ ನಾರದರೆ, ಯುದ್ಧ ಮಾಡುವ ವೀರನೆಂದರೆ ಪಾಲ್ಗುಣನೊಬ್ಬನೆಂದು ತ್ರಿಲೋಕಕ್ಕೆ ತಿಳಿದ ಸಂಗತಿ. ಆದ ಕಾರಣ ಈ ಯುದ್ಧಕ್ಕೆ ನಿನ್ನನ್ನು ನೇಮಿಸಿ ಅದಕ್ಕೆ ತಕ್ಕ ವ್ಯೂಹವನ್ನು ರಚಿಸುವನು ಕಿರೀಟಿ. ತಿಳಿದು ನೋಡಿ ಇದರ ರೀತಿ. ಆಹೋ ಚತುರ್ಮುಖ ಪುತ್ರನೇ, ಎಂತ ಕೆಲಸವನ್ನು. ಆಹೋ ಚತುರ್ಮುಖ ಪುತ್ರನೇ, ಚೆನ್ನಾಗಿ ಕೇಳು ನಾನು ಹೇಳು ವರ್ತನೆ. ಹಿಂದಕ್ಕೆ ಹಿಂದಕ್ಕೆ ರೋಷ ಭೀಷ್ಮನಾದ ಕಲಿ ಭೀಷ್ಮನೆಂಬ ನಮ್ಮ ತಾತನು ಮೊಮ್ಮಕ್ಕಳೆಂಬ ಮಮತೆ ಇಲ್ಲದೆ ನಮಗೆ ನಾನಾ ರೀತಿ ಕಷ್ಟಗಳನ್ನು ಎಸಗಿದನು. ತಾತನ ದೇಹವಂತರ ಪಂಜರ ನಿರ್ಮಿಸಿ ಈ ರಣಭೂಮಿಯ ಮೇಲೆ ಉಸಿರಾಡದಂತೆ ನಾಶ ಮಾಡಿದ ನಾನು ಶ್ರೀಕೃಷ್ಣನೊಡನೆ ಯುದ್ಧವನ್ನು ಮಾಡಿ ಗಯ ಮಹಾರಾಜನನ್ನು ಕಾಪಾಡುವುದು ದೊಡ್ಡದೇನಲ್ಲ. ಆಹೋ ಸ್ವಾಮಿ ನಾರದರೆ, ಅರ್ಜುನ ಎನ್ನ ರಥದೊಡೆಯನಾದ ಕಮಲಾಕ್ಷನ ಮೇಲೆ ಯುದ್ಧದ ದುರ್ಲಕ್ಷ್ಯಂ ನಾನೆಂದು ತೋರಿಸಲೇ. ಇದು ಅಸದಳವಾದ ರೀತಿ ನಾರದ ಜ್ಞಾನವಿದ್ದ ಶಾರದ. ಆಹೋ ಕುಂತಿ ಪುತ್ರನಾದ ಕಲಿಪಾರ್ಥನೇ, ಸ್ವಾಮಿ ನಾರದರೆ, ನೀನು ಇಂತಹ ಮಾತನ್ನು ಆಡಿದರೆ ನಮ್ಮಂತಹ ಕೈಲಾಗದವರು ಗಯ ಮಹಾರಾಜನನ್ನು ಕಾಪಾಡುವುದೇ. ಆಹೋ ಇಂದ್ರನಂದನ, ಆಹೋ ಸ್ವಾಮಿ ನಾರದರೆ, ನಿನ್ನಿಂದಾದರೆ ಕಾಪಾಡುವನೆಂದು ವಚನವನ್ನು ಕೊಡು. ಇಲ್ಲದಿದ್ದರೆ ಬ್ರಹ್ಮ ಬರದ ಲಿಖಿತಕ್ಕೆ ದಾನ ಮಾಡುವುದೇನಿದೆ ಖಂಡಿಯ ಕಿರೀಟಿ. ಆಹೋ ಸ್ವಾಮಿ ನಾರದರೆ, ಆಹೋ ಅರ್ಜುನ, ಆಹೋ ಚತುರ್ಮುಖ ಪುತ್ರನೇ, ಎಂತ ವಿಪತ್ತಿಗೆ ತಂದೊಡ್ಡಿದೆ ನಮ್ಮನ್ನೇ. ಅಜ್ಞಾನವೆನ್ನುವ ತೊಟ್ಟಿಲನ್ನು ಕಟ್ಟಿ ಅದರಲ್ಲಿ ರಂಧ್ರ ಮುಳ್ಳವನ್ನು ಹಾಕಿ ಏನು ಹರಿಯದಾಸ ಕೂಸನ್ನು ಅದರಲ್ಲಿ ಹಾಕಿ ಮೇಲೆ ಜೋಗಳ ಮಾಡಿದರೆ ಒಳಗಡೆ ತಾಕಿದ ರಂಧ್ರ ಮುಳ್ಳಿಗೆ ಹಸಗೂಸು ನಿದ್ರೆ ಮಾಡುವುದು ಉಂಟೆ. ಆಹೋ ಸ್ವಾಮಿ ನಾರದರೆ, ಹಸಗೂಸಿಗೆ ತಾಕಿದ ಮುಳ್ಳ ಬಾಧ ಹೇಳುವನೆಂದರೆ ಅದಕ್ಕೆ ಬಾಯಿ ಇರುವುದು ಉಂಟೆ. ಆಹೋ ಸ್ವಾಮಿ ನಾರದರೆ, ಆಹೋ ಅರ್ಜುನ, ಈಗ ನೀವು ನನ್ನ ಮೇಲೆ ಎಸಗಿದ ಕೃತ್ಯವು ಹಾಗೆ ಇರುವುದು. ಈಗ ನಾನು ಏನು ಮಾಡಿದರೆ ಜಗದೊಡೆಯನ ಮೇಲೆ ಯುದ್ಧ ಮಾಡುವುದು ತಪ್ಪುವುದಲ್ಲ. ನಾನು ಎಷ್ಟು ಯೋಚಿಸಿದರ ಫಲವಿಲ್ಲ ನಾರದ. ತಂದೊಡ್ಡಿದೆಯಲ್ಲೋ ಈ ಪತ್ತಿನ ಕಂಟಕ ವಿನಾದ. ಆಹೋ ಗಂಧರು, ಆಹೋ ಗಯ ಮಹಾರಾಜ, ಆಹೋ ಅರ್ಜುನನೇ, ಆಹೋ ಸ್ವಾಮಿ ನಾರದರೆ, ಹೇಳಿದನೆ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಸ್ವಾಮಿ ನಾರದರೆ, ಹೇಳಿದನೆ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಸರಿಯಲ್ಲವೋ ಪಾರ್ಥನೆ ನಿನಗೆ ಸಮನಾರುಗಳೊಳಗೆ
ಮಾತಿಗೆ ನನ್ನನ್ನು ವಿಪತ್ತಿಗೆ ತಳ್ಳೀದಿರಿ ಎಂದು ಜರೆದು ಮಾತನಾಡಬೇಡ. ಗಯನಂ ಕಾಪಾಡುವುದು ಕಷ್ಟಕರವಾದ ಸಂಗತಿ ಎನ್ನುವುದಾದರೆ ಪಾಪ ನೀನೇಕೆ ಕಷ್ಟಪಡುವೆ? ಬಂದ ದಾರಿಯಂ ಸುಖವಿಲ್ಲವೆಂದು ನಮ್ಮ ಪಾಡಿಗೆ ನಾವು ಹೋಗುತ್ತೇವೆ. ದಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಅವರವರ ಕರ್ಮಾನುಸಾರವಾಗಿ ಜಡಜ್ಯೋತವೆಂಬ ಲಿಖಿತಕ್ಕೆ ದಾರು ಮಾಡುವುದೇನಿದೆ ಭಾರತ? ನಾನು ಇಲ್ಲಿಗೆ ಬಂದಿದ್ದು ವ್ಯರ್ಥ. ಆಹೋ ಸ್ವಾಮಿ ನಾರದರೆ ಎಂತ ಕೆಲಸವನ್ನು ಮಾಡಿಕೊಳ್ತೀರಿ? ಆಹೋ ಸ್ವಾಮಿ ನಾರದರೆ, ಆಹೋ ಅರ್ಜುನ, ಶರಣೆಂದು ಬಂದರು ಕಾಪಾಡುವುದು ಎನಗೆ ಸರಿದಾರಿಯಾಗಿ ಬಿಟ್ಟಿದೆ. ಓ ಸ್ವಾಮಿ ನಾರದರೆ, ಆಹೋ ಅರ್ಜುನ, ಆಗಿದ್ದ ಹಾಗೆ ಹೋಯ್ತು. ಇನ್ನ ಮೇಲೆ ನೀವು ಚಿಂತಿಸಿ ಫಲವಿಲ್ಲ. ನನಗೇನಾದರೂ ಕಷ್ಟ ಬರಲಿ ಗೈನಂ ಕಾಪಾಡಿ ನಾರಾಯಣನಿಂದ ಉಳಿಸಿಕೊಳ್ಳುವೆ. ಈ ಮಾತು ಸಹಜವೆಂದು ತಿಳಿದು ನೀವಿನ್ನು ನಿಶ್ಚಿಂತೆಯಿಂದ ಕಾಲ ಕಳೆಯಿರಿ ನಾರದರೆ, ಜ್ಞಾನವಿದ್ದ ಶಾರದರೆ. ಆಹೋ ಸವ್ಯ ಸಾಚಿಯೇ ಸ್ವಾಮಿ ನಾರದರೆ, ಈಗ ನನ್ನ ಮನಸ್ಸು ತಣ್ಣಗಾಯಿತು. ಹಾಗಾದರೆ ನಾನು 3 ಲೋಕಾಂಗಗಳು ಸಂಚರಿಸುವುದು ನಿಲ್ಲಿಸಿ ನಿಮ್ಮಿರುವರ ಯುದ್ಧವನ್ನು ನೋಡಿ ದೇಶ ಸಂಚಾರ ಮಾಡುವೆನು. ಇಂದಿನ ದಿನ ನನ್ನ ಮನಕ್ಕೆ ಮಹಾದಾನಂದವಾಯಿತು. ಅದೇಕೆಂದರೆ ಬಂದ ಕಾಲಕ್ಕೆ ಆಹೋ ಪಾರ್ಥ, ನಾರದರೆ, ನಾನಿನ್ನು ಹೋಗಿ ಬರುತ್ತೇನೆ. ನಾರಾಯಣ ನಾರಾಯಣ ನಾರಾಯಣ. ಆಹೋ ಸ್ವಾಮಿ ನಾರದರೆ, ಆಹೋ ಅರ್ಜುನ, ಜಾಗೃತಿಯಿಂದ ಹೋಗಿ ಬರ್ರಿ. ಬ್ರಹ್ಮನಂದರೆ ನಿಮ್ಮ ಪಾದ ಪದ್ಮಗಳಿಗೆ ವಂದನೆ. ಇನ್ನಿಷ್ಟೊಂದಾಗಲಿಪ್ಪ. ಕಿಂತ ಕಿಟ